ಮಾಡಿಕೊಳ್ಳಿ. ವಿಶೇಷವಾಗಿ ನಾಗನ ಸಾನ್ನಿಧ್ಯದಲ್ಲಿ ಜೀವಕುಂಭಾಭಿಷೇಕ ಮಹಾಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿದ್ದೇವೆ. ಇನ್ನು ಮಾಡತಕ್ಕಂತಹ ಕಲಾಭಿವೃದ್ಧಿ ಹೋಮದಿಂದ ಆಯಾ ಬಿಂಬದಲ್ಲಿ ಅತೀತರವಾದಂತಹ ಕಲಾ ಚೈತನ್ಯ ಪ್ರಾಪ್ತಿಯಾಗಿ ನಮ್ಮ ಎಲ್ಲ ನಂಬಿರತಕ್ಕಂತಹ ಕುಟುಂಬಕ್ಕೆ ನಾಗನ ಸಂಪೂರ್ಣವಾದಂತಹ ಅನುಗ್ರಹ ರಕ್ಷಿಸುವ ರೀತಿಯಲ್ಲಿ ಆ ದೇವರು ಅನುಗ್ರಹ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿಕೊಳ್ಳಿ. ನಾಗೇಂದ್ರ ಪಾದಕ್ಕೆ ಗೋವಿಂದ ಅನಿ ಗೋವಿಂದ. ಊರಿಂದ ಪ್ರಾರ್ಥನಾ ಸಮರ್ಪಯಾಮಿ. भाग्यं भाग्यं समर्पयामि. आवाहित देवताभ्यो नमः. अर्घ्यं समर्पयामि. मुखेयाचमनं समर्पयामि. वाद्य वाद्य वाद्य
समर्पयामि मूर्तिगे नमस्कार मंत्रपुष्पं समर्पयामि नमस्कारान् समर्पयामि यस्य वो नाम बने बने
ಶಿವೋ ನಮಃ. ಬನ್ನಿ ನನ್ನ ಎದುರು ಬನ್ನಿ. पूर्णानुग्रह प्राप्यते जीवकुंभाभिषेक पूर्वक प्राण प्रतिष्ठापना किं कर्म करिष्ये पं पद्माय महापीठम पूजा वाद्या ओम ध्रुवाय
त्रासकाय ಜ್ಞಾನಿದಾನದೇವದೇಶಾಂ ಲಕ್ಷ್ಮೀ ಗಣೇಶಾದಿವಾಚಿ. ಎಲ್ಲರೂ ಹೇಳಿ ನಮಃ ತುಳಸಿ ಕಲ್ಯಾಣಿ, ನಮೋ ವಿಷ್ಣು ಪ್ರಿಯೇ ಶುಭೆ, ನಮೋ ಮೋಕ್ಷ ಪ್ರದೇ ದೇವಿ, ನಮಃ ಸಂಪತ್ ಪ್ರದಾಯಿನಿ. ತುಳಸಿ ಜನಾರ್ದನ ಸ್ವಾಮಿ ಪಾದಕ್ಕೆ ಗೋವಿಂದ ಅಂದ್ರೆ ಗೋವಿಂದ. ಮೂರು ಸುತ್ತಿಗೆ ನಮಸ್ಕಾರ ಮಾಡಿ. ಮಂತ್ರೇ ಪುಷ್ಪಾಂಜಲಿ ಸಮರ್ಪಯಾಮಿ. ಅನೇನ ತುಳಸಿ ಪ್ರತಿಷ್ಠಾಪನೇನ ಕರ್ಮ ತುಳಸಿ ಜನಾರ್ದನ ಸ್ವಾಮಿ ಪ್ರೀಯತಾಂ ಪ್ರಸಾದಂ ದೇಹಿ. ಓಂ ಯಶ್ಯವೋ ನಾಮ ರೂಪಾಭ್ಯಾಂ, ತುಳಸಿ ಕಟ್ಟೆಯವರು ಬನ್ನಿ. ಯಶ್ಯವೋ ನಾಮ ರೂಪಾಭ್ಯಾಂ ಯಾ ದೇವಿ ಸರ್ವಮಂಗಲ ಅಯೋ ಸಂಸ್ಮರಣಾತ್ ಪುಂಸಾಂ ಸರ್ವತೋ ಜಯಮಂಗಲಂ. ತುಳಸಿ ಜನಾರ್ದನ ಸ್ವಾಮಿಯ ಸಂಪೂರ್ಣವಾದಂತಹ ಅನುಗ್ರಹ ರಕ್ಷಿಸುವ ರೀತಿಯಲ್ಲಿ ಆ ದೇವರು ಅನುಗ್ರಹ ಮಾಡಲಿ, ದೇವರು ಒಳ್ಳೆ ಮಾಡಲಿ. ಎಲ್ಲ ನಾಗನ ಕಟ್ಟೆಗೆ ಹೋಗು. ಬನ್ನಿ ನಾಗನ ಕಟ್ಟೆಗೆ ಹೋಗಿ. ಎಲ್ಲ ಅಲ್ಲಿ ನಾಗನ ಕಟ್ಟೆಗೆ ಹೋಗಿ ಬಿಡುದಿಲ್ಲ. ಕಡೆಗೆ ಅಲಂಕಾರ ಕರೆ ಮಾಡ್ತಾರೆ. ಅಲ್ಲಿ ಹೇರಿ ಕೊಡಿ ಗಾಡಿ ಮಾರೆ ಜನ ವಾಪಸ್ ಬೇರೆ ಕೊಡಿ ಅಂತ ಚಂಡೆ ವಾದ್ಯ ಎಲ್ಲ ಬರಲಿ. ವಿಡಿಯೋ ಚಂಡೆ ವಾದ್ಯ ಚಂಡೆ ವಾದ್ಯ ಹೇಳು. ಈಗ ಪಟ್ಟ ಕೊಡ್ಕೊ ಬೇಗ ಕಟ್ಟು ಬೇಗ ಬೇಗ ಆಚೆ ಈಚೆ ಕಟ್ಟಿದ್ದೀಗ ಬಾಸು ಆಚೆ ಕಟ್ಟ ಅದೇ ಹಾಕಿದ್ರೆ ಆಗಲೇ ಆಗ್ತಾಳೆ. ಒದಿಗೆ ಹಾಕ ಒದಿಗೆ ಹಾಕಿ ಕೊಡು ಪಟ ಪಡ ಶೇಷ ಅಲ್ಲದೆ ಅಲ್ಲ ಕಡೆಗೆ ನಿಂಪುದಿಲ್ಲ. ಬಾಕ್ಸ್ ಉಂಟು ಬಲಿ ಎಣ್ಣೆ ಬಿಡ ಅದ್ರ ಮೇಲೆ ಇಟ್ಕೊಂಡು ಕೈ ಗೊತ್ತ ಬರೀ ಇದು ಬಳ್ಳಿಯಲ್ಲ ಗಾಡಿ ಡ್ಯಾಶ್ ಮೇಲೆ ಇಟ್ಟ ನಾಳೆ ಗಟ್ಟೆ ಬಲಿಬೇಕು. ಈಗ ಒಂದು 2 ಸಿಂಗಾರ ಸಾಕು. ಕಾಮ ಖುಷಿ
Thank you.
नागेंद्र पादके गोविंद अन्य गोविंद समर्पयामि यावच्चित्त ध्यानावाहनादि षोडशोपचार ओम यशिवो नाम रूपाणि ನಮ್ಮ ಕುಟುಂಬದವರು ಎಲ್ಲ ಹಿರಿಮಂಡಿ ಯಾರಿತ್ತ ನಿಮ್ಮ ಕುಟುಂಬದ ಯಾರು ಹಿರಿಮಂಡಿ ಇದ್ರು ಬನ್ನಿ ಸುಜಾತ ಕುಟುಂಬದ ಹಿರಿಮಂಡಿ ಓಂ ಯಶಿವೋ ನಾಮ ರೂಪಾಭ್ಯಾಂ ದೇವಿ ಸರ್ವಮಂಗಲ ಸುಜಾತ ಬನ್ನಿ ಯಶಿವೋ ನಾಮ ರೂಪಾಭ್ಯಾಂ ಯಾ ದೇವಿ ಸರ್ವಮಂಗಲ ಅಯೋ ಸಂಸ್ಮರಣಾತ್ಮಂ ಸಾಂ ಸರ್ವತೋ ಜಯ ಮಂಗಲ ಎಲ್ಲ ಒಟ್ಟು ಮುಟ್ಕೊಳ್ಳಿ ನಾಗೇಂದ್ರ ಸತ್ಯ ಪೂರ್ಣಾನುಗ್ರಹ ಪ್ರಾಪ್ತಿ ರಸ್ತು ದೇವರುಳ್ಳಿ ಮಾಡಿ ಈಗ ಗಣಪತಿ ಹತ್ರ ಹೋಗು ಪೂಜೆ ಎಲ್ಲ ಮಾಡಬೇಕು ಹೌದು ಹೌದು ಕುಂದಾಪುರ ಯಾರು ರಾಹುಲ್ ಕುಂದಾಪುರ पाल्गुणमासे शुक्लपक्षे पंचम्यां तीर्थौ वासरेतो दानमासरे प्रातःकाले ज्ञातपैतमानुक्तेश गणपतये सकनादिवासो वेङ्कटमासे परप्रियता सततमात्मनं वतु ओमकारे मध्ये महन्ताय नमः महन्ताय नमः ओम सुताय नमः विष्णवे नमः विष्णवे नमः विष्णवे नमः ಸೈಡ್ ಅಲ್ಲಿ ಮೇಲೆ ಈಗ ಅಲ್ಲ ನೀರು ಹತ್ತಿ ಆಚೆ ಈಚೆ ಲೈನ್ ಮಾಡಿ ಹೆಂಗ ಕಾಮ ಒಂದು ಲೈನ್ ಮಾಡಿ ಹೋಗಿ ಅಯ್ಯ ನನ್ನ ಒಂದು ಗೋಳಿಗೆ ಸ್ವಂತ ಅಕ್ಷತೆ ಹೌದು ಈಗ ನೀವು ಲೈನ್ ಅಲ್ಲಿ ನಿಂತ್ಕೊಳ್ಳಿ ಆಚೆ ಈಚೆ ಮೇಲೆ ಹತ್ಯಮ್ಮ ಆದ್ರೆ ಹೌದು ಮೇಲೆ ಆಚೆ ಈಚೆ ಲೈನ್ ಮಾಡಿ ನಿಂತ್ಕೊಳ್ಳಿ ಮೇಲೆ ಮೇಲೆ
ನೀವು ಅಲ್ಲಿ ನಿಮ್ಮ ಮುಂದೆ ಆಗಿದ್ರಲ್ಲಿ ಓಂ ಶ್ರೀಂ ಪಶು ಹುಂ ಫಟ್ ಓಂ ಹೇಮ ಸ್ಮರ ಸ್ಮರ ಪ್ರಸ್ಫುರ ಪ್ರಸ್ಫುರ ಘೋರ ಘೋರ ಜಡತನ ರೂಪ ಜಡ ಜಡ ಪ್ರಜಡ ಪ್ರಜಡ ಗಾಹ ವಮೋಮ ಬಂದ ಬಂದ ಗಾಢಯ ಗಾಧಯ ಹುಂ ಫಟ್ ಅವಾಯಿತ ದೇವತಾಭ್ಯೋ ನಮಃ ಪ್ರಾರ್ಥಯಾಮಿ ನಮಸ್ಕರೋಮಿ ಅದು ಚಾಲಿ ನೀರು ಬರ್ತದೆ ಅಣ್ಣ ಒಂದು ಮಣೆ ತನ್ನಿ ಮಣೆ ತನ್ನಿ ಸೈಡ್ ಬಿಟ್ಟು ನೀಡಿ ಸರ್ ಮನೆ ಬಿಟ್ಟು ನೀಡಿ ಕೊಡ್ತಲ್ಲ Thank you.
पुष्पाञ्जलिं समर्पयामि यानि कानि पापानि जन्मान्तरकृतानि जातानि तानि विनश्यन्ति प्रदक्षिणं पदे पदे श्रीमन्महागणपति प्रियताम् ओम यस्य नाम रूपाभ्यां सर्वतो ಜಯಮಂಗಲಂ. ಯೋಗ ಯೋಗ್ಯತೆಯನ್ನ ಯಾರೂ ಕೂಡ ಅಳೆಯಲಿಕ್ಕಾಗಿದೆ. ಒಂದು ಸಾನ್ನಿಧ್ಯದಲ್ಲಿ ಒಂದು ಗಣಪತಿಯ ಸರ್ವ ಖರ್ಚನ್ನು ನೋಡಿ ಆ ಅನುಗ್ರಹವನ್ನು ಪಡೆದಿದ್ದೀರಿ. ಅದೇ ರೀತಿಯಲ್ಲಿ ಮಾಡಿದಂತಹ ಎಲ್ಲ ಸರ್ವ ಕಾರ್ಯವೂ ಕೂಡ ಗಣಪತಿಗೆ ಪ್ರೀತಿಯಾಗಲಿ. ಆ ಗಣಪತಿಗೆ ಏನು ನಿತ್ಯ ನೈಮಿತ್ತಿಕವಾಗಿ ಮಾಡತಕ್ಕಂತಹ ಪೂಜೆಗೂ ಅದಕ್ಕೆಲ್ಲ ಸಹಕಾರವನ್ನು ಕೊಟ್ಟು ಯಶಸ್ಸು ಕೀರ್ತಿ ನೆಮ್ಮದಿಯುತವಾದಂತಹ ಬದುಕನ್ನು ಕೊಟ್ಟು ಗಣಪತಿ ಕಾಪಾಡಲಿ. ಎಲ್ಲ ಬರತಕ್ಕಂತಹ ವಿಘ್ನ ವಿಪತ್ತು ಅಡ್ಡಿ ಆತಂಕ ತೊಂದರೆ ತಾಪತ್ರಯವನ್ನು ಪರಿಹಾರ ಮಾಡಿ ಆರೋಗ್ಯ ತಾಯಿಯವರಿಗೆ ಆರೋಗ್ಯ ಭಾಗ್ಯವನ್ನು, ನಿಮ್ಮ ದಂಪತಿಗಳಿಗೆ ಅನ್ಯೋನ್ಯವಾದಂತಹ ದಾಂಪತ್ಯ ಜೀವನ, ಮಕ್ಕಳಿಗೆಲ್ಲ ವಿದ್ಯಾಬುದ್ಧಿಯನ್ನು ಕೊಟ್ಟು ಕಾಪಾಡಲಿ. ದೇವರೊಳ್ಳೆ ಮಾಡಿ. ಅಲ್ಲ ಇಲ್ಲಿ ಹೀಗೆ ಅಂತ ಬೇಡ, ಸಾಕು, ತೊಂದರೆ ಇಲ್ಲ. ನಾಮರೂಪಾಭ್ಯಾಂ ಯಾದೇವಿ ಸರ್ವಮಂಗಲಾತಯೋ ಸಂಸ್ಮರಣಾರ್ಥಂ ಸಾಂ ಸರ್ವತೋ ಜಯಮಂಗಲಂ. ಅಲ್ಲೋ ಇಲ್ಲಿ ಅನ್ನಪೂರ್ಣೆ ಹತ್ರ ಬನ್ನಿ. ಅಶೋಕ್ ಶೆಟ್ರು ಮುಂದೆ ನಿಂತ್ಕೊಳ್ಳಿ. ಆ ಅನ್ನನ್ನು ಯಾವುದೇ ತರದಲ್ಲಿ ತೊಂದರೆ ಆಗದೆ ಒಳ್ಳೆ ರೀತಿಯಲ್ಲಿ ನರ್ಸಿಕೊಂಡು ಓಂ ಎಲ್ಲ ಬನ್ನಿ, ಈಚೆ ಬನ್ನಿ ಅಣ್ಣ, ಬನ್ನಿ ಬನ್ನಿ ಇಲ್ಲಿ ಬನ್ನಿ. ಓಂ ಸಹಸ್ರಾರ ಹುಂ ಫಟ್ ಓಂ ಹಸ್ತೇನ ಸಂಪ್ರೋಕ್ಷಾನ್ ಓಂ ಯಂ 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 ಓಂ ಲಂ 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 ಓಂ ಲಂ 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 ಓಂ ಹಂ 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 ಶೋಷಣ ದಾಹನ ಪ್ಲಾವನಾದಿಕಂ ತಸ್ವಾನ್ ಓಂ 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 ಉತ್ತಿಷ್ಟೋತ್ತಿಷ್ಟ ಪಾಶೇಷ ಉತ್ತಿಷ್ಟ ಉದಕಾಧಿಪ ಉತ್ತಿಷ್ಟ ಪದ್ಮಿನಿ ಕಾಂತ ಮಂಗಲಂ ಕುರು
अभिषेकपूर्वक प्राण प्रतिष्ठापनपूर्वक कलशाभिषेकपूर्वक अन्नपूर्णेश्वरी प्रियताम ओम अन्नपूर्णे
ಸದಾ ಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನವೈರಾಗ್ಯ ಸಿದ್ಧ್ಯರ್ಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ. ಅನ್ನಪೂರ್ಣೇಶ್ವರಿಯೇ ನಮಃ. ಪೂರ್ಣಾನುಗ್ರಹ ಪ್ರಾಪ್ತಿರಸ್ತು. ಅನ್ನಪೂರ್ಣೇಶ್ವರಿ ಎನ್ನುವಂತಹ ನಾಮದಲ್ಲಿ ವ್ಯವಹಾರವನ್ನು ನಡೆಸ್ತಾ ಇದ್ದೀರಿ. ಅದೇ ರೀತಿಯಲ್ಲಿ ಅನ್ನಪೂರ್ಣೇಶ್ವರಿಯ ಸಾನ್ನಿಧ್ಯವನ್ನೇ ಪ್ರತಿಷ್ಠಾಪನೆ ಮಾಡತಕ್ಕಂತಹ ಯೋಗ ಭಾಗ್ಯ ಆ ತಾಯಿ ಕೊಟ್ಟಿದ್ದಾಳೆ. ಅದೇ ರೀತಿಯಲ್ಲಿ ಸಾವಿರಾರು ಜನರಿಗೆ ದಿನನಿತ್ಯವೂ ಕೂಡ ಅನ್ನವನ್ನು ಕೊಡುವವರು. ಇಲ್ಲೂ ಕೂಡ ಅನ್ನಪೂರ್ಣೇಶ್ವರಿಯನ್ನ ಸಂಕಲ್ಪ ಮಾಡಿ ಪ್ರತಿಷ್ಠಾಪನೆಯನ್ನು ಮಾಡಿ ಅನುಗ್ರಹವನ್ನು ಪಡೆದಿದ್ದೀರಿ. ನಿಮ್ಮ ಇನ್ನು ಮುಂದಿನ ಜೀವನದಲ್ಲಿ ಆಯುಷ್ಯ, ಆರೋಗ್ಯ, ಯಶಸ್ಸು, ಕೀರ್ತಿ ಮಾಡತಕ್ಕಂತಹ ಉದ್ಯೋಗ ವ್ಯವಹಾರದಲ್ಲಿ ಯಶಸ್ಸನ್ನು ಕೊಟ್ಟು ಅನ್ನಪೂರ್ಣೇಶ್ವರಿ ಕಾಪಾಡಲಿ. ಆ ಅನ್ನಪೂರ್ಣೇಶ್ವರಿಯ ನಾಮವನ್ನ ವಿಶೇಷವಾಗಿ ಇನ್ನೂ ಅಭಿವೃದ್ಧಿ ಮಾಡಿ ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು ಕೊಟ್ಟು ಕಾಪಾಡಲಿ. ದೇವರು ಒಳ್ಳೇದು ಮಾಡ್ತಾರೆ. ಈಗ ಇನ್ನು ಅಲ್ಲಿಗೆ ಹೋಗುವ. ನಾನು ಜೀವಕುಂಭದಪ್ಪ ಯಜ್ಞಶಾಲೆಗೆ ಆರ್ತೆ ಮಾಡಿ ಜೀವಕುಂಭದಪ್ಪ ಟ್ರೈನ್ ಕಡೆ ಮಾಡುವ. ಅದು ಪ್ರತಿಷ್ಠೆ ಒಂದು 10 ನಿಮಿಷ ತೊಂದರೆ ಇಲ್ಲ. ಈಗ ಯಜ್ಞಶಾಲೆಗೆ ಹೋಗಿ ದೇವರು ಜೀವಕುಂಭ ತರುವ ನಾವು ಅಲ್ಲಿಂದ ಹೇಳಿ ಬಾಲಾಲಯ ಪೃಥ್ವಿರಾಜ್ ಶೆಟ್ರು ಎಲ್ಲಿದ್ರಿ? ಹಾ ಬಂದಿತ್ತು ಇಲ್ಲ ಇಲ್ಲ ನಮಗೆ ಬಿಟ್ರೆ ನಮಗೆ ಅವರಿಗೆಲ್ಲ ಕೊಡಿ. ವಾದ್ಯ
ಬನ್ನಿ ವಾದ್ಯ ವಾದ್ಯ ವಾದ್ಯಂ ವಾದ್ಯಂ ಪರದಯೋಃ ಮಧ್ಯೆ ಮಧ್ಯೆ
ಎಲ್ಲ ವ್ಯವಸ್ಥೆ ಆಗಿದೆ. ಮತ್ತೆಲ್ಲ ದೇವರು ಏನು ಸಂಕಲ್ಪ ಮಾಡಿದ್ದೇವೆ, ನಾಗನೋ ಈಶ್ವರನೋ ವೃಷಭನೋ ಎಲ್ಲ ದೇವರು ಸಂಕಲ್ಪ ಆಗಿದೆ. ಒಂದು ಇಲ್ಲೇ ಸಿಕ್ಕಿರತಕ್ಕಂತಹ ಕಾಳಿಂಗ ಮರ್ದನ ಅನ್ನುವಂತಹ ಒಂದು ವಿಗ್ರಹವನ್ನ, ಕೃಷ್ಣ ಕಾಳಿಂಗ ಮರ್ದನ ಕೃಷ್ಣ ಅಂತ, ಅದನ್ನ ಅಷ್ಟಮಂಗಲದಲ್ಲೂ ತೋರಿ ಬಂದಿದೆ. ಅದನ್ನ ಇವತ್ತು ಮಾಡ್ಲಿಕ್ಕೆ ಅವಕಾಶ ಇಲ್ಲ. ವಿಶೇಷವಾಗಿ ಪ್ರತಿಷ್ಠೆ ಅನುಕೂಲ ಇದ್ರೆ ಮಾಡಿ ಅನ್ನುವಂತಹದ್ದು ಅಷ್ಟಮಂಗಲದಲ್ಲಿ ಬಂದಿದೆ. ಇವತ್ತು ಜಲಸ್ತಂಭನ ಮಾಡಿ ಇಡ್ತೇವೆ. ಮುಂದೆ ಕಾಲ ಕೂಡಿ ಬಂದಾಗ ಅದಕ್ಕೆ ಪ್ರತಿಷ್ಠೆಯೋ ವಿಸರ್ಜನೆಯೋ ಸೂರ್ಯಮಂಡಲ ಉದ್ವಾಸನೆಯೋ ಅದನ್ನು ಮಾಡ್ತೇವೆ. ಆ ದೇವರ ಅನುಗ್ರಹ ಕೊಡಬೇಕು. ಇಗೊಳ್ಳಿ, ಇದನ್ನು ತಗೊಂಡು ಯಾರು ಕೆರೆಯಲ್ಲಿ ಇಟ್ಟು ಬನ್ನಿ. ಅದನ್ನ ಜಾಗ್ರತೆ ಮಾಡಿ ಕೆಸರು ತೆಗೆಯುವಾಗ ಆದಷ್ಟು ಆ ವಿಗ್ರಹ ಒಂದು ಹೋಗಿದೆ. ಹೌದು, ಎಲ್ಲಾರು ಒಂದು ಸೈಡಲ್ಲಿ ಇಡಿ. ಅದು ಮುಂದೆ ಕಾಲ ಬಂದಾಗ ಅದಕ್ಕೆ ಯಾರು ಒಬ್ಬರು ಸಿಗಬಹುದು, ಮುಂದುವರ್ಸ್ಕೊಂಡು ಹೋಗಬಹುದು. ನೋಡುವ ಇಲ್ಲ, ಈಗ ನಾವೆಲ್ಲ ಎಣಿಸ್ಕೊಂಡಿದ್ದು ಅಂದ್ರೆ ಕಾಳಿಂಗ ಮರ್ದನ ಕೃಷ್ಣನ ಅಂದ್ರೆ ಇದ್ರ ಅಷ್ಟಮಂಗಲದಲ್ಲೂ ಬರ್ದಿದೆ. ಏನಿದ್ರು ಅದ್ರ ಬಗ್ಗೆ ಶಿವನ ಪ್ರತಿಷ್ಠಾಪನೆ ನಂತರ ಅದ್ರ ಬಗ್ಗೆ ನೀವು ಚಿಂತನೆ ಮಾಡಿ ಅಂತ ಹೇಳಿದೆ. ಆದ್ರಿಂದ ಇದನ್ನ ವಿಸರ್ಜನೆ ಮಾಡುವುದು ಅಂದ್ರೆ ನಾವು ಇವತ್ತು ಜಲಸ್ತಂಭನ ಮಾಡಿಬಿಡು, ವಿಸರ್ಜನೆ ಮಾಡುವುದಿಲ್ಲ ಅಂದ್ರೆ ಗ್ರಾಮಸ್ಥರ ಪರವಾಗಿ ನಾವು ಸಂಕಲ್ಪ ಮಾಡುತ್ತೆ. ಯಾಕಂದ್ರೆ ಶಿವ ಸಂಕಲ್ಪ ಇತ್ತು, ಶಿವನ ಗುಡಿ ಕಟ್ಸ್ಕೊಂಡಿದ್ದ. ಕೃಷ್ಣನಿಗೆ ಸಂಕಲ್ಪ ಇತ್ತು, ಖಂಡಿತವಾಗಿ ಕಟ್ಸ್ಕೊಂಡು ಸಾನ್ನಿಧ್ಯ ಬೇಕಂತಿದ್ರೆ ಅದು ಮುಂದಿದ್ ಬಿಡಿ. ಅದನ್ನ ಈಗ ಕೆರೆಯಲ್ಲಿ ತಗೊಂಡು ಈ ಸೈಡಲ್ಲಿ ಇಡುದು. ಯಾರ ಹತ್ರ ಕೊಡಿ, ಸೈಡಲ್ಲಿ ಯಾರಂತೇಳಿ ಒಂದು ಅನುಕೂಲ. ಈಗ ಈ ವೃಷಭ ಮತ್ತೆ ನಂದಿ ಇದು ರಿಂಗನ್ನ ಇವತ್ತ ದೊಡ್ಡ ಸಣ್ಣ ಹೊಳೆ ಪುಟ್ಟಕ್ಕೆಲ್ಲ ಹಾಕೋದಲ್ಲ, ದೊಡ್ಡ ಸಮುದ್ರದ ಕಡೆ ಸ್ವಲ್ಪ ದೋಣಿಯಲ್ಲಿ ಹೋಗಿ ಮಧ್ಯಸ್ತಂಭನ ಸ್ವಲ್ಪ ದೂರ ಆಗು. ಸ್ವಲ್ಪ ಅಂದ್ರೆ ಕೂಡ್ಲೆ ನಾಳೆಗೆ ವಾಪಸ್ ಬಂದು ಬರಬಾರ್ದು. ಒಂದ್ ಸ್ವಲ್ಪ ನೀವು ದೊಡ್ಡ ಬೋಟಿನ ಹತ್ರ ಒಂಚೂರು ಹೇಳಿ ಎತ್ತಿ ಹಾಕಿ ಅದೊಂದು ಸ್ವಲ್ಪ ದೂರ ಹೋಗಿ ಸ್ವಲ್ಪ ಹೆಚ್ಚು ನೀರಿರುವಲ್ಲಿ ಹಾಕಿ ಬರ್ಬೇಕು, ಸ್ವಲ್ಪ ಡೀಪ್ ಇರುವಲ್ಲಿ.
ನೆಟ್ಟು ಬಿಟ್ಲೆ ವೈನ್ ಇಟ್ಟ ಆಯ್ನಿಟ್ಟ
ಏನ್ ಅದು ಒಂದು ದಿಯೆ ದೀಪ್ ನದು ನಮ್ದು ಚಾರ್ಜ್ ಇಲ್ಲ ಸ್ವಿಚ್ ಆಫ್ ಆಗಿದೆ ಎಷ್ಟು ಕೊಟ್ಟಿದ್ರಿ ಚಾರ್ಜ್ ಇಲ್ಲ ಕಂಡ್ರೆ ಇಲ್ಲ ನೋಡಿ ಸ್ವಲ್ಪ ತಿರ್ಬೋದಿತ್ತು ಒಳ್ಳೆ ಗಾಳಿ ಬರ್ತಿತ್ತು ಶ್ರವಣ ವೈಟ್ ಲಂಜನೆ ಹೌದು ಮಲ್ಲ ಕೊಟ್ಟಿದ್ದ ನೆಕ್ಸ್ಟ್ ಏನು ಇಲ್ಲ ಇದನ್ನ ಬಿಡುವ ನೆಕ್ಸ್ಟ್ ಹೌದಾ ತಿರ್ಗಾಡ ಪ್ರೇಮ ಸ್ವಿಚ್ ಆನ್ ಉಂಟು ఒక పని పర్ ఇంక పూర వైర్లెస్ గవన్ కొట్ బ్యాన్ ఇంక ఏ యాన్ కొడు ఏ ఆడియో ఆడియో आज बिजी कोटा
ಮೈಕ್ ಕೊಡ್ಲಿಕ್ಕೆ ಹೇಳಿ. सुप्रीता प्रसन्ना सन्तु मे सदा रुद्रलोके च ये सर्पातारकप्रमदाश्चये नमोस्तुभ्यः सुप्रीता प्रसन्ना सन्तु मे सदा विष्णुलोके च ये सर्पातारकप्रमदाश्चये नमोस्तुभ्यः सुप्रीता प्रसन्ना सन्तु मे सदा खण्डवस्य दाता हे स्वर्गाय कामाश्रिताः नमोस्तुभ्यः सुप्रीता प्रसन्ना सन्तु मे सदा नर्मदायै नमः प्रातः नर्मदायै नमो दिशे नमो नर्मदे तुभ्यं तारिमां विशदर्पदा ಪ್ರಾರ್ಥನೆ ಮಾಡಿ ನಾಗದೇವರಲ್ಲಿ ಮತ್ತು ಆ ಬೊಬ್ಬರಿಯ ಸಾನ್ನಿಧ್ಯದಲ್ಲಿ ಶ್ರದ್ಧಾಪೂರ್ವಕವಾಗಿ ಪ್ರಾರ್ಥನೆ ಮಾಡುವಂಥದ್ದು. ದೇವರ ಪ್ರತಿಷ್ಠಾಂಕವಾಗಿ ಪಕ್ಷದಲ್ಲಿ ವಿಮರ್ಶನ ಮಾಡುವಾಗ ನಾಗದೇವರ ಬೊಬ್ಬರಿಯ ಸಾನ್ನಿಧ್ಯ ಉಂಟು ಅಂತೇಳಿ ಕಲ್ಪನೆ ಮಾಡಿ ಹೇಳಿದ್ದಾರೆ ರಾಶಿಯಲ್ಲಿ. ಆಗಿರುವಾಗ ನಿನ್ನೆ ಅಧಿವಾಸ ಹೋಮಾದಿಗಳು, ಹಾಗೆ ವಾಸ್ತು ರಾಕ್ಷೋಗ್ನ ಹೋಮಾದಿಗಳು, ಹಾಗೆ ಇವತ್ತು ಆ ನಾಗದೇವರಿಗೆ ವಿಶೇಷವಾಗಿ 9 ಕಲಶಾಭಿಷೇಕ, ನವಕ ಕಲಶಾಭಿಷೇಕ, ಸತ್ವ ಕಲಶಾಭಿಷೇಕ, ಹಾಗೆ ಇತ್ಯಾದಿ ಅಧಿವಾಸ ಹೋಮಾದಿಗಳೆಲ್ಲ ನಾಗದೇವರಿಗೆ ಆ ಬಿಂಬದಲ್ಲಿ ಚೈತನ್ಯವನ್ನು ವನ್ನಿ ಸೋಮ ಅಮೃತ ಕಲಾ ಇತ್ಯಾದಿ ಸಾನ್ನಿಧ್ಯಗಳು ಬರಬೇಕೋಸ್ಕರವಾಗಿ ಪಂಚಭೂತಗಳಾದಂಥ ಆರಾಧನೆ ಮಾಡಿದಂತಹ ಜಲದಲ್ಲಿ ಆಗಿರ್ಬೋದು, ಅಗ್ನಿಯಲ್ಲಿ ಆಗಿರ್ಬೋದು, ವಾಯು ಆಕಾಶದ ರೂಪದಲ್ಲಿ ಆಗಿರ್ಬೋದು, ಎಲ್ಲ ತತ್ವವನ್ನು ಆ ನಾಗಬಿಂಬದಲ್ಲಿ ಐಕ್ಯಮತ್ಯ ಮಾಡಿಕೊಂಡು ಆ ಸಾನ್ನಿಧ್ಯವನ್ನು ಆ ದೇವರು ಪ್ರತಿಬಿಂಬದಲ್ಲಿ ಆ ಸಾನ್ನಿಧ್ಯವನ್ನು ಪರಿಪೂರ್ಣವಾಗಿ ನಿಂತುಕೊಂಡು ಬಂದಂತಹ ಭಕ್ತಾದಿಗಳಿಗೆ, ಈ ಕುಟುಂಬಸ್ಥರಿಗೆ, ಈ ಜಾಗದವರಿಗೆ, ಈ ದೇವಸ್ಥಾನ ಆಡಳಿತ ವರ್ಗದವರಿಗೆ, ಭಕ್ತಾದಿಗಳಿಂದ ಆ ನಾಗದೇವರು ಪರಿಪೂರ್ಣವಾಗಿ ಅನುಗ್ರಹ ಆಗುವಾಗಿ ಆ ಪ್ರತಿಬಿಂಬದಲ್ಲಿ ಇದ್ದಂತಹ ನಾಗದೇವರು ಆ ಶಿಲಾಮಯಲ್ಲಿ ಪೂರ್ಣವಾದಂತಹ ಕಲೆಯನ್ನು ಸ್ವೀಕರಿಸಿಕೊಂಡು ಸಾನ್ನಿಧ್ಯವನ್ನು ಅಭಿವೃದ್ಧಿ ಮಾಡಿಕೊಳ್ಳುವಾಗೆ ಎಲ್ಲದನ್ನು ಅಭಿಷೇಕ ಮಾಡುವಾಗ ತನ್ನಷ್ಟಕ್ಕೆ ಸಾನ್ನಿಧ್ಯವನ್ನು ಸೃಷ್ಟಿಯಾಗುತ್ತೆ ಅಂತ ಹೇಳುತ್ತಾರೆ. ಹಾಗಿರುವಾಗ ಮಂತ್ರಮುಖೇನವಾಗಿ ಆ ತಾಂತ್ರಿಕ ವಿಷಯದಲ್ಲಿ ಮಾಡಿದಂಥ ವೈದಿಕದಲ್ಲಿ ಆಗಿರ್ಬೋದು ಎಲ್ಲ ಸಾನ್ನಿಧ್ಯವನ್ನೆಲ್ಲ ಬಿಂಬದಲ್ಲಿ ಸಾನ್ನಿಧ್ಯವನ್ನು ಮಾಡಿಕೊಂಡು ಕುಟುಂಬಕ್ಕೆ ಸಮಸ್ತ ಭಕ್ತಾದಿಗಳಿಗೆ ಎಲ್ಲರಿಗೂ ದೇವರ ದೀರ್ಘ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಈ ಕ್ಷೇತ್ರ ಬೆಳಗುವಾಗೆ ನಾಗದೇವರು ಅನುಗ್ರಹಿಸಿಕೊಡಬೇಕು ಅಂತೇಳಿ ನಾವೆಲ್ಲರೂ ಸರ್ಪಾಧ್ಯಕ್ಷ ಪ್ರಾರ್ಥನಾ ಸಮರ್ಪಯಾಮಿ.
ಹಾಗೆ ಹಿರಿಯವರಿಂದ ಮಗುವಿನವರೆಗೂ ಕೂಡ ಒಂದು ಸಾಕ್ಷೀಭೂತವಾದಂತಹ ಕ್ಷಣಕ್ಕೆ ಬಂದಿದ್ದೇವೆ. ಒಂದು ಏನು ನಿಮ್ಮ ಮದುವೆ ಎನ್ನುವಂತಹ ಕ್ಷೇತ್ರವನ್ನು ಅದು ಕ್ಷೇತ್ರ ವಿಶೇಷವಾದಂತಹ ಇದರಿಂದ ಬೆಳೆದಂತಹ ಯೋಗವನ್ನ ಭಾಗ್ಯವನ್ನ ಮಾಲಿಂಗೇಶ್ವರ ಸ್ವಾಮಿ ಇವತ್ತಿನ ದಿನ ನಮಗೆಲ್ಲರಿಗೂ ಕೂಡ ಅನುಗ್ರಹ ಮಾಡಿದ್ದಾರೆ. ಒಂದು ದೇವಸ್ಥಾನ ಕಟ್ಟುವುದಂದ್ರೆ ಅಷ್ಟು ಸುಲಭ ಅಲ್ಲ. ಒಂದು ಮನೆ ಕಟ್ಟಲಿಕ್ಕೂ ಕೂಡ ಎಷ್ಟೋ ಕಷ್ಟ ಆಗ್ತದೆ. ಎಷ್ಟೋ ಜನ ದುಡ್ಡಿದ್ದವರು ಕೂಡ ಮನೆ ಕಟ್ಟಲಿಕ್ಕೆ ಆಗ್ತಿದ್ದವರು ಎಷ್ಟೋ ಜನ ಇದ್ದಾರೆ. ಆದ್ರೆ ಇದು ಒಬ್ಬರಿಂದ ಆದಂತಹ ಕೆಲಸ ಅಲ್ಲ. ಒಂದು ಗ್ರಾಮ ಬೆಳಗಬೇಕಾದ್ರೆ, ಒಂದು ನಮ್ಮ ರಾಷ್ಟ್ರಕ್ಕೆ ಒಳ್ಳೆಯದಾಗಬೇಕಾದ್ರೆ, ವಿಶೇಷವಾಗಿ ಈಶ್ವರನ ಅನುಗ್ರಹ ಬೇಕು ಅನ್ನುವಂತಹ ಸಂಕಲ್ಪ ಇಟ್ಟು ಎಲ್ಲ ಗ್ರಾಮಸ್ಥರು ಸೇರಿಕೊಂಡು ಎಲ್ಲರ ತನು ಮನ ಧನ ಸಹಕಾರ, ವಿಶೇಷವಾಗಿ 10 ರೂಪಾಯಿ ಕೊಟ್ಟವನು ಕೂಡ ಆ ಭಗವಂತನ ಎದುರು ವಿಶೇಷವಾಗಿ ಭಕ್ತನೆ 1000 ಲಕ್ಷ ರೂಪಾಯಿ ಕೊಟ್ಟವನು ಕೂಡ ದೇವರಿಂದ ಬಂದಾಗ ನಾವು ಎಲ್ಲರೂ ಕೂಡ ಅವನ ಮಕ್ಕಳೇ, ಅವನು ಭಕ್ತರೇ. ಅದೇ ರೀತಿಯಲ್ಲಿ ವಿಶೇಷವಾಗಿ ಇಡೀ ಗ್ರಾಮಕ್ಕೆ ಇವತ್ತು ಸಂತೋಷದ ಕ್ಷಣವನ್ನು ನಾವೆಲ್ಲರೂ ಕಣ್ತುಂಬಿಕೊಂಡುಕೊಂಡಿದ್ದೇವೆ. ಎಷ್ಟೋ ವರ್ಷದಿಂದ ಸಂಕಲ್ಪ ಅಜೀರ್ಣ ಹೊಂದಿದಂತಹ ಒಂದು ಈಶ್ವರ ಸಾನ್ನಿಧ್ಯ, ಅಂತಹ ಸಾನ್ನಿಧ್ಯವನ್ನ ಇವತ್ತು ಏನು ಪ್ರತಿಷ್ಠಾಪನಾ ವಿಧಿಯನ್ನು ಆಚರಣೆ ಮಾಡಿದ್ದೇವೆ. ಇನ್ನು ಮಾಡತಕ್ಕಂತಹ ಕೆಲಸಾದಿಗಳು ವಿಶೇಷವಾಗಿ ಬ್ರಹ್ಮಕಲಶಾಭಿಷೇಕ, ಬ್ರಹ್ಮಕಲಶ ಸ್ಥಾಪನೆ, ಬ್ರಹ್ಮಕಲಶಾಭಿಷೇಕವನ್ನು ಮಾಡುವಂತಹ ಸಂಕಲ್ಪ. ಇವತ್ತು ಮಾಡಿದಂತಹ ಎಲ್ಲ ಪರಿವಾರ ಸಹಿತನಾದಂತಹ ಮಾಲಿಂಗೇಶ್ವರ, ವಿಶೇಷವಾಗಿ ನಾಗನೋ ಬೊಬ್ಬರಿಯನೋ ನಾಗ, ವಿಶೇಷವಾಗಿ ಗಣಪತಿಯೋ ಅನ್ನಪೂರ್ಣೇಶ್ವರಿಯೋ ವೃಷಭೇಶ್ವರನೋ ಬಲಿ ಸಂಬಂಧಪಟ್ಟಂತಹ ದೇವತೆ ಎಲ್ಲ ದೇವರನ್ನು ಪ್ರತಿಷ್ಠಾಪನೆ ಮಾಡಿ ತತ್ವಕಲಶಾಭಿಷೇಕವನ್ನು ಮಾಡಿ ಪ್ರಸನ್ನ ಕಾಲದಲ್ಲಿ ನಿಂತಿದ್ದೇವೆ. ಪತ್ರಂ ಪುಷ್ಪಂ ಪರಂತೋಯಂ ಯೋಮೇ ಭಕ್ತ್ಯಾ ಪ್ರಯುಜ್ಯತೆ ಎಂದು ಯಾರು ಭಕ್ತಿಯಿಂದ, ಯಾರು ಶ್ರದ್ಧೆಯಿಂದ ಎಲ್ಲಿ ನಂಬಿಕೆ ಇಟ್ಟು ದೇವತಾ ಸತ್ಕಾರಕ್ಕೆ ನಾವು ಮುಂದಾಗ್ತೇವೆ, ಅದಕ್ಕೆ ದೇವತಾ ಅನುಗ್ರಹ ಸಿಗ್ತದೆ ಎನ್ನುವ ಅದರಂತೆ ವಿಶೇಷವಾಗಿ ಮಾಲಿಂಗೇಶ್ವರನೇ ಸಾಕ್ಷಿ. ಅಂತಹ ಸಾಕ್ಷೀಭೂತನಾದಂತಹ ಮಾಲಿಂಗೇಶ್ವರ ಸನ್ನಿಧಿಯಲ್ಲಿ ಪ್ರಸನ್ನ ಕಾಲದಲ್ಲಿ ನಿಂತಿದ್ದೇವೆ. ಪ್ರಸನ್ನ ಕಾಲದಲ್ಲಿ ಮಾಡಿದಂತಹ ಎಲ್ಲ ಪೂಜಾದಿಗಳು ಜೀವಕುಂಭಾಭಿಷೇಕದಿಂದ ಅತೀತರವಾದಂತಹ ಕಲಾಚೇತನವಾದಂತಹ ಮಾಲಿಂಗೇಶ್ವರ ನಮಗೆಲ್ಲರಿಗೂ ಆಯುಷ್ಯ, ಆರೋಗ್ಯ, ಯಶಸ್ಸು, ಕೀರ್ತಿ, ನೆಮ್ಮದಿಯುತವಾದಂತಹ ಬದುಕನ್ನ ಪರಮೇಶ್ವರ ಅನುಗ್ರಹ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿಕೊಳ್ಳಿ. ಓಂ ನಮಃ ಶಿವಾಯ 10 ಸರಿ ಮನಸ್ಸಿನಲ್ಲಿ ಎಲ್ಲರೂ ಜಪ ಮಾಡಿ. ಹರ ನಮ ಪಾರ್ವತೀಪತಯ ಹರ 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 ನಮ ಪಾರ್ವತೀಪತಯ ಹರ ಹರ ನಮ ಪಾರ್ವತೀಪತಯ ಹರ ಹರ. ಮಾಲಿಂಗೇಶ್ವರ ಸ್ವಾಮಿ ಮಹಾಮನೋರಥಾನ್ ಪ್ರಾರ್ಥಯಾಮಿ. ಹೆಚ್ಚು ಗಡಿಬಿಡಿ ಮಾಡೋದು ಬೇಡ. ಎಲ್ಲರೂ ಒಂಚೂರು ಇಲ್ಲಿ ದೇವರ ಎದುರು ಬಂದು ಹಾಕಿ ಒಂದು ನಮಸ್ಕಾರ ಮಾಡಿ ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಡಿ. ಯಾರು ವಾಲಂಟಿಯರ್ಸ್ 4 ಜನ ಇಟ್ಕೊಡಿ. ಸುಧಾಕರ್ ಶೆಟ್ಟಿ ಗಂಡ ಹೆಂಡತಿ ಬನ್ನಿ. ಜೀವಕುಂಭದ ಕಾಯಿ ಹೇಗೆ ಉಂಟು ನೋಡಿ. ಎಲ್ಲ ಸ್ವಲ್ಪ ಕಾಯಿ ಅಲ್ಲಿದೆಲ್ಲ ಭಿನ್ನ ಆಗಿದೆ, ಆದ್ರೆ ಇಲ್ಲಿನ ಕಾಯಿ ಏನೂ ಆಗಲಿಲ್ಲ. ಆ ಮಾಲಿಂಗೇಶ್ವರನ ಶಕ್ತಿ, ಅಂತಹ ಶಕ್ತಿ ಇಡೀ ಗ್ರಾಮಕ್ಕೆ ಆ ದೇವರು ಅನುಗ್ರಹ ಮಾಡಲಿ. ನಿಮಗೆಲ್ಲರಿಗೂ ನಂಬಿರ್ತಕ್ಕಂತಹ ಕುಟುಂಬದವರಿಗೂ ನಂಬಿರ್ತಕ್ಕಂತಹ ಎಲ್ಲ ಭಕ್ತರಿಗೂ ಎಲ್ಲರೂ ಸಂಕಲ್ಪಧಾರಿಯಾಗಿ ಮಾಡಲಿಕ್ಕೆ ಆಗುವುದಿಲ್ಲ. ನೀವು ವಿಶೇಷವಾಗಿ ಆ ಮಾಲಿಂಗೇಶ್ವರನ ಅನುಗ್ರಹದಿಂದ ಪೂರ್ವಜನ್ಮ ಸುಖದಿಂದ ಇವತ್ತು ಆ ಮಾಲಿಂಗೇಶ್ವರನ ಸಂಕಲ್ಪ ಪ್ರಧಾನ ಸಂಕಲ್ಪದಲ್ಲಿ ಇಟ್ಟಿದ್ದೀರಿ. ಅದೇ ರೀತಿಯಲ್ಲಿ ಸಂಕಲ್ಪದ ಸೇವೆ ಆ ಭಗವಂತನ ಚಿತ್ತಕ್ಕೆ ಬಂದು ಇಡೀ ನಂಬಿರ್ತಕ್ಕಂತಹ ಕುಟುಂಬಕ್ಕೆ, ವಿಶೇಷವಾಗಿ ಭಕ್ತಾದಿಗಳಿಗೆ ಆ ಮಾಲಿಂಗೇಶ್ವರನ ಸಂಪೂರ್ಣವಾದಂತಹ ಅನುಗ್ರಹ ರಕ್ಷಿಸಿಕೋ ರೀತಿಯಲ್ಲಿ ದೇವರು ನಡೆಸಿಕೊಳ್ಳಿ. ದೇವರು ಒಳ್ಳೆ ಮಾಡಿ. ಜನಮಣ್ಣ ಅಲ್ಲಿ ಗಣಪತಿಯವರಿಗೆ ಪೂಜೆ ಆಗ್ತದೆ. ಲಕ್ಷ ಹಾಕಿ ಗಣಪತಿಯವರ ಹತ್ರ ಹೋಗಿ ಅಲ್ಲಿ ಮಹಾಪೂಜೆ ಆಗ್ತದೆ.
शान्तिः नमस्ते गणपतये त्वमेव प्रत्यक्षं तत्त्वमसि त्वमेव केवलं कर्तासि त्वमेव केवलं हर्तासि त्वमेव केवलं कर्तासि सर्वं कल्वितं ब्रह्मासि त्वं साक्षात् आत्मासि नित्यं कृतं भक्ति सत्यं भक्ति सच्चिदानन्दाद्वितीयासि त्वं प्रत्यक्षं ब्रह्मासि ज्ञानमयो विज्ञानमयोऽसि सर्वं जगदिदं तत्त्वो जायते सर्वं जगदिदं तत्तस्तिष्ठति सर्वं जगदिदं कीलयमेष्यति सर्वं जगदिदं त्वयि प्रत्येति मंत्रयातीतः महागणपतये नमः ध्यायामि ध्यानं समर्पयामि आवाहयामि आवाहनं समर्पयामि शिवायतं पादाविद्योः पाद्यं समर्पयामि नन्द्योरर्घ्यं समर्पयामि मुखे आचमनीयकं समर्पयामि स्नानं समर्पयामि वस्त्रां धारयामि गन्धान् धारयामि पुष्पाणि समर्पयामि धूपमान् स्थापयामि दीपं दर्शयामि नैवेद्यार्थे स्थापिता पञ्चकञ्चाय कदली पक्वा काश्मीर भवनारङ्गमलैत्याशुक्रमहादेव्यं ಏನು ಕೇಳೋದು ಬೇಗ
ಪರಮೇಶ್ವರ್ಯೇ ನಮಃ ಅನ್ನಪೂರ್ಣೇ ಸದಾ ಪೂರ್ಣೇ ಶರತ್ಪ್ರಾಣವಲ್ಲಭೆ ಜ್ಞಾನವೈರಾಗ್ಯ ಸಿದ್ಧ್ಯರ್ಥಂ ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ ಆವಾಹನಂ ಸಮರ್ಪಯಾಮಿ ಸ್ವಾಗತಂ ಪಾದಾರವಿಂದಯೋಃ ಹೇ ಆತ್ಮನೀಯಂ ಸಮರ್ಪಯಾಮಿ ಸ್ನಾನಂ ವೇದಾನ್ ಸಮರ್ಪಯಾಮಿ ದೀಪಂ ಸಮರ್ಪಯಾಮಿ ನೈವೇದ್ಯಾರ್ಥೇ अन्नपूर्णेश्वर्यै नमः अथ नगरीय भक्त्वा काश्मीर मंगलनीराजनानि करिष्ये वाद्य Bos, bacin bos tumbuh. Kalau tanda-tanda undang. Ini bacin. Dalam cold minunde. Dalam cold unde.
समर्पयामि सद्यो जाताय वै नमो नमः भवे भवे नाति भवे भवस्वमां भवोद्भवाय नमः वामदेवाय नमो ज्येष्ठाय नमः श्रेष्ठाय नमो रुद्राय नमः कालाय नमः कलविकरणाय नमो बलविकरणाय नमो बलाय नमो बलप्रमतनाय नमः सर्वभूतरमणाय नमो मनोन्मनाय नमः घोरेभ्यो घोरेभ्यः सर्वेभ्यः सर्वशर्वेभ्यो नमस्ते रुद्ररूपेभ्यः तत्पुरुषाय विद्महे महादेवाय धीमहि तन्नो रुद्र प्रचोदयात् ईशानः सर्वविद्यानां ईश्वरः सर्वभूतानां ब्रह्माधिपतिर्ब्रह्मणोऽधिपतिर्ब्रह्मा शिवो मे अस्तु सदा शिवो यो वेदातोत्तर प्रोक्तो वेदान्तेज प्रतिष्ठितः तस्य प्रकृतेन परस्य महेश्वरः ओम नमो भगवन् विश्वेश्वराय महादेवाय त्र्यंबकाय त्रिपुरान्तकाय त्रिकार्तिकालाय कालाग्निरुद्राय नीलकण्ठाय मृत्युञ्जयाय सर्वेश्वराय सदाशिवाय शङ्कराय श्रीमन्महादेवाय नमः हर नमः पार्वतीपतये हर हर अवायितदेवताभ्यो नमः मंत्रैः पुष्पाञ्जलिं समर्पयामि मनोरथान् ಪ್ರಾರ್ಥಯಾಮಿ ಎಲ್ಲರೂ ಸಂಕಲ್ಪಧಾರಿಗಳು ಲೈನ್ ಮಾಡಿ ಇಲ್ಲಿ ಬರಲಿ ಸಂಕಲ್ಪದವರು ಎಷ್ಟು ಜನ ಇದ್ದೀರಿ 10 ಜನ 12 ಜನ ಸಂಕಲ್ಪಧಾರಿಗಳು ಪೃಥ್ವಿರಾಜ್ ಕ್ಷೇತ್ರ ಗಂಡ ಹೆಂಡತಿ ಸಹಿತ ಇಲ್ಲಿ ಲೈನಲ್ಲಿ ಬರಲಿ ಮತ್ತು ಉಳಿದವರು ಈಗ ದೇವರಿಗೆ ನಮಸ್ಕಾರ ಮಾಡಿ ತೀರ್ಥ ಪ್ರಸಾದ ಹೊರಗೆ ತಗೊಂಡು ಹೊರಗೆ ಊಟಕ್ಕೆ ಹೋಗಬಹುದು ಎಲ್ಲ ರೌಂಡ್ ಹಾಕಿ ನಮಸ್ಕಾರ ಮಾಡಿ ಹೋಗಿ ಸಂಕಲ್ಪಧಾರಿಗಳು 10 ದಂಪತಿಗಳು 12 ದಂಪತಿಗಳು ಲೈನಲ್ಲಿ ಬನ್ನಿ ಹೀಗೆ ಈ ಬಾಗಿಲಲ್ಲಿ ಹೋಗಿ ಪ್ರದಕ್ಷಿಣೆ ಹಾಕಿ ಈ ಬಾಗಿಲಲ್ಲಿ ಹೋಗಿ ನೀವು ಆಚೆಗೆ ಹೋಗಿ ನೀವು ಈಚೆ ಬನ್ನಿ ಹಿಂದಿನವರು ಏನೋ 100 ವರ್ಷ 120 ವರ್ಷ ಹಿಂದೆ ಸಾನ್ನಿಧ್ಯದಲ್ಲಿ ನಿಮ್ಮ ಕುಟುಂಬದ ಪೂಜೆ ಆಗ್ತಾ ಇದೆ ಅನ್ನುವಂತಹದ್ದು ನಿಮಗೂ ಕೂಡ ಗೊತ್ತಿರತಕ್ಕಂತಹದ್ದೇ ಆದ್ರೆ ಇವತ್ತು ಪುನಃ ಪ್ರತಿಷ್ಠಾ ಕಾಲದಲ್ಲಿ ನಿಮ್ಮಿಂದ 1 ಕೊಡಪಾನ ನೀರನ್ನ ಹಾಕಿಕೊಂಡಿದ್ದ ಅಭಿಷೇಕ ಪ್ರಿಯೋರುದ್ರ ಈಶ್ವರನಿಗೆ ಅಭಿಷೇಕ ಆಗತಕ್ಕಂತಹದ್ದು ಅಂತಹ ಏನು ನಿಮ್ಮ ಸಂಕಲ್ಪಧಾರಿಗಳಾಗಿ ಹಾಕಿ ಬಂದಿದ್ದೀರಿ ಅದೇ ರೀತಿಯಲ್ಲಿ ನಿಮ್ಮ ಕುಟುಂಬಕ್ಕೂ ಕೂಡ ಎಲ್ಲರಿಗೂ ಆಯುಷ್ಯ ಆರೋಗ್ಯ ಯಶಸ್ಸು ಕೀರ್ತಿ ಹೀಗೆ ನಿರಂತರವಾಗಿ ಆ ಮಾಲಿಂಗೇಶ್ವರ ಸ್ವಾಮಿಯ ಸೇವೆಯನ್ನ ಮಾಡತಕ್ಕಂತಹ ಯೋಗವನ್ನ ಭಾಗ್ಯವನ್ನ ಕೊಡ್ಲಿ ವರ್ಷಕ್ಕೆ 1 ಬಾರಿಯೋ 3 ಬಾರಿಯಾದರೂ ಕೂಡ ಆ ಬಂಧು ಅನುಗ್ರಹವನ್ನು ಪಡೀಲಿ ಕುಟುಂಬಕ್ಕೆ ಒಳ್ಳೇದು ಮಾಡಲಿ ದೇವರು ಒಳ್ಳೇದು ಮಾಡಿ ಬನ್ನಿ ಕ್ಷೇತ್ರ ಬನ್ನಿ ನೀವು ಹೆಂಡತಿನ ಕರ್ಕ ಬರ್ಕ ಒಬ್ರು ಬಂದ್ರಿಯಾ ಒಬ್ಬರೇ ಬಂದು ಕೊಡುದಿಲ್ಲ ಅಕಾಲ ಮೃತ್ಯು ಮರಣಂ ಸರ್ವವ್ಯಾಧಿ ನಿವಾರಣಂ ಸರ್ವವಿಧೋಪಶಮನಂ ದೇವಪಾದೋದಕಂ ಶುಭಂ ಒಂದು ಅಧ್ಯಕ್ಷ ಅಂತ ಮಾಡಿಕೊಂಡು ಸಾರ್ಥಕ ಕ್ಷಣದಲ್ಲಿ ಸಂಪೂರ್ಣವಾದಂತಹ ಎಲ್ಲ ತನುಮನಧನ ಸಹಕಾರದಿಂದ ವಿಜೃಂಭಣೆಯ ಪ್ರತಿಷ್ಠಾಕಾರಿಯಾಗಿದೆ. ಇನ್ನು ನಾಳೆ ನಡೆತಕ್ಕಂತಹ ಬ್ರಹ್ಮಕಲಶವು ಕೂಡ ಹೀಗೆ ಸಾಂಗವಾಗಿ ಆ ಮಾಲಿಂಗೇಶ್ವರ ನಡೆಸಿಕೊಳ್ತಾನೆ.
ಅದೇ ರೀತಿಯಲ್ಲಿ ನಾಳೆ ಮಧ್ಯಾಹ್ನ ಸಾಯಂಕಾಲದವರೆಗೆ ಏನು ಎಲ್ಲ ಕೆಲಸ ಉಂಟು ಅದೆಲ್ಲ ಸಾಂಗವಾಗಿ ಆಗಲಿ. ನಿಮಗೂ ಕೂಡ ಆಯುಷ್ಯ, ಆರೋಗ್ಯ, ಯಶಸ್ಸು, ಕೀರ್ತಿ, ಒಂದು ಉದ್ಯೋಗದಲ್ಲೋ ಒಂದು ವ್ಯವಹಾರದಲ್ಲಿ ಸ್ಥಾನಮಾನವನ್ನು ಕೊಟ್ಟು ಆ ಭಗವಂತ ಇನ್ನಷ್ಟು ಎತ್ತರಕ್ಕೆ ಆ ಭಗವಂತ ಬೆಳೆಸಲಿ. ದೇವರು ಒಳ್ಳೇದು ಮಾಡಿ. ಬನ್ನಿ ಅಶೋಕ್ ಶೆಟ್ರು ಬನ್ನಿ. ಅಕ್ಕ ತಗೊಳ್ಳಿ, ತೀರ್ಥ ತಗೊಳ್ಳಿ. ತೀರ್ಥ ತಗಣಿ. ಅಕಾಲ ಮೃತ್ಯುಮತನಂ ಸರ್ವವ್ಯಾಧಿ ನಿವಾರಣಂ ಸರ್ವರೋಗಿತೋಪಶಮನಂ ದೇವಪಾದೋದಕಂ ಶುಭಂ ಯಶಿವೋ ನಾಮ ರೂಪಾಭ್ಯಾಂ ಯಾ ದೇವಿ ಸರ್ವಮಂಗಲ ದಯೋ ಸಂಸ್ಮರಣಾತು ಮಾಂ ಸರ್ವತೋ ಜಯಮಂಗಲಂ. ಅನ್ನಪೂರ್ಣೇಶ್ವರಿ ಅಂತ ಸಂಕಲ್ಪ ಮಾಡಿ ಆ ಅನ್ನಪೂರ್ಣೇಶ್ವರಿಯನ್ನೇ ಪ್ರತಿಷ್ಠೆ ಮಾಡತಕ್ಕಂಥ ಯೋಗವನ್ನು ಭಾಗ್ಯವನ್ನು ತಾಯಿ ಕೊಟ್ಟಿದ್ದಾಳೆ. ಪರಿವಾರ ಸಹಿತನಾದಂತಹ ಮಾಲಿಂಗೇಶ್ವರ ಸ್ವಾಮಿ ಹೊತ್ತು ಪೀಠದಲ್ಲಿ ಸನ್ನಿಹಿತನಾಗಿದ್ದಾನೆ. ಅದೇ ರೀತಿಯಲ್ಲಿ ವಿಶೇಷವಾಗಿ ನಿಮಗೆ ಅನ್ನಪೂರ್ಣೇಶ್ವರಿ ಅನುಗ್ರಹದಿಂದ ಆಯುಷ್ಯ, ಆರೋಗ್ಯ, ಯಶಸ್ಸು, ಕೀರ್ತಿ, ಮಕ್ಕಳಿಗೆಲ್ಲ ಮಾಡತಕ್ಕಂಥ ಉದ್ಯೋಗ ವ್ಯವಹಾರದಲ್ಲಿ ಯಶಸ್ಸನ್ನು ಕೊಡಲಿ. ಆ ಅನ್ನಪೂರ್ಣೇಶ್ವರಿ ಮಾಲಿಂಗೇಶ್ವರ ಸಂಪೂರ್ಣವಾದಂಥ ಅನುಗ್ರಹ ದೇವರು ಸಿಗಲಿ. ಆ ಅನ್ನ ಪ್ರಸಾದವನ್ನು ಕೊಡಿ. ಅದೊಂದು ಕೊಡು ಮಗ. ಪಾಯಸ, ಅನ್ನಪೂರ್ಣೇಶ್ವರಿಗೆ ನೈವೇದ್ಯ ಆದ ಪಾಯಸ ಒಂದು 4 ಜನಿಗೂ 10 ಜನಿಗೂ ನಿಮ್ಮ ಕೈಯಿಂದ ಬಳಸಬೇಕು. ಮತ್ತು ಉಳಿದನ್ನು ಬಳಸುವವರ ಹತ್ರ ಕೊಡಬಹುದು. ದೇವರು ಒಳ್ಳೇದು ಮಾಡಿ. ನಿಮಗೆ ತೀರ್ಥ ಆಯ್ತು, ಇವರಿಂದ ಆಯ್ತು. ಗಂಧ ಕೊಡಿ. ಇನ್ನೊಂದು ಸಂಕಲ್ಪದವ್ರು ಬನ್ನಿ. ಬನ್ನಿ ಸುಧಾಕರ್ ಶೆಟ್ರು ಬನ್ನಿ. ಇರ್ಲಿ, ಹಾಕಿ ಆಯ್ತು. ಅಕಾಲ ಮೃತ್ಯುಮದಂ ಸರ್ವವ್ಯಾಧಿ ನಿವಾರಣಂ ಸರ್ವದುರಿತೋಪಶಮನಂ ದೇವಪಾದೋದಕಂ ಶುಭಂ ಯಶಿವೋ ನಾಮರೂಪಾಭ್ಯಾಂ ಯಾ ದೇವಿ ಸರ್ವಮಂಗಲ ದಯೋ ಸಂಸ್ಮರಣಾರ್ಥಂ ಸಾಂ ಸರ್ವತೋ ಜಯಮಂಗಲಂ. ಮಾಲಿಂಗೇಶ್ವರ ಸ್ವಾಮಿಯ ಅನುಗ್ರಹವನ್ನು ಪಡೆದಿದ್ದೀರಿ. ವಿಶೇಷವಾಗಿ ಇಂದು ಕೂಡ ಸಂಕಲ್ಪಧಾರಿಯಾಗಿದ್ದೀರಿ. ಅದೇ ರೀತಿಯಲ್ಲಿ ಪ್ರತಿಷ್ಠಾ ಕಾರ್ಯಕ್ಕೆ ಪ್ರಥಮದ ಸಂಕಲ್ಪದ ಸೇವೆಯನ್ನ ಎಲ್ಲ ಕಾರ್ಯವೂ ಕೂಡ ಆಗಿದೆ. ಪ್ರತಿಷ್ಠಾಪನಾ ಕಾರ್ಯದಿಂದ ಆ ಬಿಂಬದಲ್ಲಿ ಅತೀತರವಾದಂತಹ ಕಲಾ ಚೈತನ್ಯ ಪ್ರಾಪ್ತಿಯಾಗಿ ಆ ಮಾಲಿಂಗೇಶ್ವರ ಪರಿವಾರ ದೇವತೆಗಳ ಸಂಪೂರ್ಣವಾದಂತಹ ಅನುಗ್ರಹ ರಕ್ಷೆ ಸಿಗಲಿ. ನಿಮ್ಮಿಂದ ನಿಮ್ಮ ಕುಟುಂಬದಿಂದ ಇನ್ನು ಹೆಚ್ಚು ಆ ಮಾಲಿಂಗೇಶ್ವರ ಸೇವೆಯನ್ನು ತಗೊಳ್ಳಿ. ಮಾಡಿ ಕಾಲ ಮೃತ್ಯುಮತನಂ ಸರ್ವವ್ಯಾಧಿ ನಿವಾರಣಂ ಸರ್ವದುರಿತೋಪಶಮನಂ ದೇವಪಾದೋದಕಂ ಶುಭಂ ಯಶಿವೋ ನಾಮ ರೂಪಾಭ್ಯಾಂ. ಬಲಬದಿ ಹೋಗಿ ಅಮ್ಮ. ಯಶಿವೋ ನಾಮ ರೂಪಾಭ್ಯಾಂ ಯಾ ದೇವಿ ಸರ್ವಮಂಗಲ ದಯೋ ಸಂಸ್ಮರಣಾರ್ಥಂ ಸಾಂ ಸರ್ವತೋ ಜಯಮಂಗಲಂ. ಒಂದು ಮಹತ್ತಾದಂತಹ ಕಾರ್ಯದಲ್ಲಿ ನಿಮ್ಮ ಕೈಯನ್ನು ಜೋಡಿಸಿದ್ದೀರಿ. ಅದೇ ರೀತಿಯಲ್ಲಿ ಕೈ ಜೋಡಿಸಿದ ರೀತಿಯಲ್ಲಿ ಆ ಭಗವಂತನ ಅನುಗ್ರಹ ಅನ್ನುವಂತಹದ್ದು ನಿಮ್ಮ ಕುಟುಂಬಕ್ಕೆ ಸೇರಿ ಬರಲಿ. ಆಯುಷ, ಆರೋಗ್ಯ, ಯಶಸ್ಸು ಕಾಪಾಡಿ. ಬನ್ನಿ ದೇವರಿಗೆ. ಇವರೆಯಾ? ಬನ್ನಿ. ಅದೆಲ್ಲ ದೇವರಿಗೆ ಗೊತ್ತಣ್ಣ, ನಮ್ಮ ಹತ್ರ ಹೇಳುದು ಬೇಡ. ದೇವರಿಗೆ ಆಗಿದೆ. ಅಕಾಲ ಮಾಡಿ ಆಯ್ತು ಬೆಳಿಗ್ಗೆ. ಅಕಾಲ ಮೃತ್ಯುಮತನಂ ಅವ್ರ ಹತ್ರ ಕೂರಿಸಿ ಸಂಕಲ್ಪ ಮಾಡಿ ಆಯ್ತು. ದೇವರು ಅವರನ್ನೇ ಕೂರಿಸಿ, ಅವರನ್ನೇ ಇಟ್ಟು, ಅವ್ರ ಹತ್ರ ಕುಟುಂಬದವ್ರ ಹತ್ರ ಮುಡಿಸಿ ಮಾಡಿ ಆಯ್ತು. ಯಶಿವೋ ನಾಮ ರೂಪಾಭ್ಯಾಂ ಯಾ ದೇವಿ ಸರ್ವಮಂಗಲ ದಯೋ ಸಂಸ್ಮರಣಾರ್ಥಂ ಸಾಂ ಸರ್ವತೋ ಜಯಮಂಗಲ. ಅದೇ ರೀತಿಯಲ್ಲಿ ನೇತ್ರಭೂಷಣ ಅಂತ, ಚಂದ್ರಭೂಷಣ, ಚಂದ್ರಶೇಖರ, ಬೇರೆ ಬೇರೆ ಹೆಸರಿಂದ ಅವ ಪೂಜಿಸಲ್ಪಡುವನು ಮಹಾದೇವ. ಅಂತಹ ಮಹಾದೇವನಿಗೆ ಅಲಂಕಾರ ರೂಪದಲ್ಲಿ ಯಥಾವಿಹಿತವಾದಂತಹ ನಿಮ್ಮ ಸೇವೆಯನ್ನು ಸಲ್ಲಿಸಿದ್ದೀರಿ. ಅದೇ ರೀತಿಯಲ್ಲಿ ವಿಶೇಷವಾಗಿ ಲೋಕಕ್ಕೆ ಕಣ್ಣು ಕೊಟ್ಟುವ ಅದೇ ರೀತಿಯಲ್ಲಿ ತ್ರಿನೇತ್ರ ಅಂತ ಅವನಿಗೆ ವಿಶೇಷವಾದಂತಹ ನಾಮ ಉಂಟು. ಅದೇ ರೀತಿಯಲ್ಲಿ ಆ ಮಾಲಿಂಗೇಶ್ವರ ಸಂಪೂರ್ಣವಾದಂತಹ ಅನುಗ್ರಹ ಕೊಟ್ಟು ಯಶಸ್ಸು, ಕೀರ್ತಿಯೊಂದಿಗೆ ಕಾಪಾಡಲಿ. ಅಕಾಲ ಮೃತ್ಯುಮತನಂ ಸರ್ವವ್ಯಾಧಿ ನಿವಾರಣಂ. ಅವರಿಗೊಂದು ಗಂಧ ಅಕಾಲ ಮೃತ್ಯುಮತನಂ ಸರ್ವವ್ಯಾಧಿ ನಿವಾರಣಂ. ಆಯ್ತು. ಶಿವೋ ನಾಮರೂಪಾಭ್ಯಾಂ ಯಾ ದೇವಿ ಸರ್ವಮಂಗಲ ದಯೋ ಸಂಸ್ಮರಣಾರ್ಥಂ ಸಾಂ ಸರ್ವತೋ ಜಯಮಂಗಲಂ. ಒಂದು ಊರಿನಲ್ಲಿ ಯಾವುದೇ ಒಂದು ಧಾರ್ಮಿಕ
ಧಾರ್ಮಿಕ ಕಾರ್ಯಕ್ರಮ ಆದರೂ ಕೂಡ ಅಲ್ಲಿ ಪಾಲ್ಗೊಂಡು ನಿಮ್ಮದ್ದಾದಂತಹ ಸಮಾಧಾನವನ್ನು ಮತ್ತೊಂದು ಧನಕಾರ್ಯವನ್ನು ಮಾಡಿ ಹೀಗೆ ಅನುಗ್ರಹವನ್ನು ಪಡಿತಾ ಇದ್ದೀರಿ. ಅದೇ ರೀತಿಯಲ್ಲಿ ಆ ಅನುಗ್ರಹ ಪಡೆಯುವಂತಹ ಯೋಗವನ್ನ ಭಾಗ್ಯವನ್ನು ಕೊಡಿ. ಇನ್ನು 10 ಜನರಿಗೆ ಉಪಕಾರವನ್ನು ಮಾಡುವಂತಹದ್ದು. ಅದೇ ರೀತಿಯಲ್ಲಿ ಏನು ಲೋಕ ಕಲ್ಯಾಣಕ್ಕಾಗಿ ಕೆಲವೊಂದು ಕೆಲಸವನ್ನು ಮಾಡ್ತಾ ಇದ್ದೀರಿ, ಅದಕ್ಕೆ ಆ ಮಾಲಿಂಗೇಶ್ವರ ರಕ್ಷೆ ಸಿಕ್ಕಲಿ, ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು ಕೊಡಲಿ, ರಕ್ಷೆಯನ್ನು ಕಾಪಾಡಲಿ, ಮಕ್ಕಳಿಗೆಲ್ಲ ವಿದ್ಯಾಬುದ್ಧಿಯನ್ನು ಕೊಟ್ಟು ಸದಾಕಾಲ ಯಶಸ್ಸು ಆಯ್ತು. ಅಜ್ಜಿ ಬನ್ನಿ, ಹರಿಯರಿಗೆ ಒಂದು ಕೊಡಿ. ಬನ್ನಿ ಬನ್ನಿ, ಹಾ ಆಯ್ತು ಕೊಡು, ಆಯ್ತು ಅವರಿಗೆ ಒಂದು ಮಾಡುವ. ಬನ್ನಿ ಅಮ್ಮ, ನೀವು ಗಣಪತಿಯವರು ಬನ್ನಿ. ಆಯ್ತಣ್ಣ, ಒಂದು ನಿಮಿಷ. ದೇವಪಾರೋದಕಂ ಶುಭಂ ಯಶ್ಯವೋ ನಾಮರೂಪಾಭ್ಯಾಂ ಯಾದೇವಿ ಅಯೋ ಸಂಸ್ಮರಣಾತ್ಮಂ ಸರ್ವತೋ ಜಯಮಂಗಲಂ. ಆ ಮಾಡಿದಂತಹ ಮಾಲಿಂಗೇಶ್ವರ ಸ್ವಾಮಿ ಅನುಗ್ರಹದಿಂದ ಆ ವಿಶೇಷವಾಗಿ ಪರಿವಾರ ಸಹಿತವಾದಂತಹ ಗಣಪತಿಯನ್ನ ಕೂರಿಸಿದ್ದೀರಿ. ಗಣಪತಿಗೆ ಆವಿರ್ಭಾಗವನ್ನು ಕೊಟ್ಟಿದ್ದೀರಿ. ಕೊಟ್ಟಂತಹ ಆವಿರ್ಭಾಗದಿಂದ ಗಣಪತಿ ಭಕ್ತನಾಗಲಿ, ಮಾಡತಕ್ಕಂತಹ ವಿಘ್ನ ವಿಪತ್ತು ಆತಂಕ ತಾಪತ್ರಯವನ್ನೆಲ್ಲ ಪರಿಹಾರ ಮಾಡಿಕೊಂಡು ನೀವು ಎಣಿಸಿದಂತಹ ಯಾವ ಯಾವ ಕೆಲಸವನ್ನು ಅದರಲ್ಲೆಲ್ಲ ಯಶಸ್ಸನ್ನು ಕಾಪಾಡಿ ಆಯ್ತು. ತೀರ್ಥಮಂಟಲದಲ್ಲಿ ಅವರು ನಮ್ಮ ಗೋಪಾಲ ಬನ್ನಿ, ಒಂದು ಒಳ್ಳೆ ಪ್ರಸಾದ ಇದೆ. ಹೂವು ಯಶ್ಯವೋ ನಾಮರೂಪಾಭ್ಯಾಂ ಯಾದೇವಿ ಸರ್ವಮಂಗಲ ತಯೋ ಸಂಸ್ಮರಣಾತ್ಮಂ ಸಾಂ ಸರ್ವತೋ ಜಯಮಂಗಲಂ. ವಿಶೇಷವಾಗಿ ತೀರ್ಥ ಮಂಟಪದಲ್ಲಿ ಇವತ್ತು ಇಷ್ಟೊತ್ತು ಒಂದು ಖಾಲಿಯಾದಂತಹ ಒಂದು ತೀರ್ಥ ಮಂಟಪ ಇತ್ತು. ಇವತ್ತು ಅದರಲ್ಲಿ ಏನು ವೃಷಭ ಪ್ರತಿಷ್ಠಾಪನೆಯಾಗಿದ್ದಾನೆ. ಅದೇ ರೀತಿಯಲ್ಲಿ ವಿಶೇಷವಾಗಿ ಈಶ್ವರ ಬರಬೇಕಾದ ನಂದಿ ಬೇಕೇ ಬೇಕು, ವಾಹನ ಅನ್ನುವಂಥದ್ದು. ಅಂತಹ ವಾಹನದ ಏನು ವ್ಯವಸ್ಥೆಯನ್ನು ಮಾಡಿದ್ದೀರಿ. ಅದೇ ರೀತಿಯಲ್ಲಿ ನಿಮ್ಮ ಬಾಳಿನಲ್ಲೂ ಕೂಡ ವಿಶೇಷವಾಗಿ ಅನುಗ್ರಹ ಅನ್ನುವಂತಹ ರಕ್ಷೆ ಸಿಕ್ಕಿ ಯಶಸ್ಸು ಕೀರ್ತಿಯೊಂದಿಗೆ ಕಾಪಾಡಲಿ, ಆರೋಗ್ಯಪೂರ್ಣವಾದಂತಹ ಜೀವನ ಇನ್ನು 10,000 ವರ್ಷ ಆ ಮಾಲಿಂಗೇಶ್ವರ ಸೇವೆಯನ್ನು ಮಾಡುವಂತಹ ಭಾಗ್ಯವನ್ನು ಕೊಡಲಿ. ಬನ್ನಿ.
ದೇ